ಇನ್ನೊಂದು 10-20 ವರ್ಷಗಳಲ್ಲಿ ಕನ್ನಡ ಕಣ್ಮರೆಯಾಗುತ್ತೇನೋ ಕರ್ನಾಟಕದಲ್ಲಿ ಅಂತ ನನಗಂತೂ ಅನ್ನಿಸ್ತದೆ. ಅಗೇನ್ ಇದೊಂದು ನೋವಿನಿಂದ ಹೇಳೋ ಮಾತು, ಯಾಕಂದರೆ ಕನ್ನಡ ಮಾತಾಡೋದಕ್ಕೆ ಹಿಂಜರಿಕೆ. ಆದರೆ ಇನ್ನೊಂದು ಉದಾಹರಣೆಯ ಜೊತೆ ಮಾತು ಮುಂದುವರಿಸ್ತೀನಿ. ನಾವು ಜಪಾನ್ ದೇಶಕ್ಕೆ ಹೋದಾಗ ಅಥವಾ ಚೈನಾ ದೇಶಕ್ಕೆ ಹೋದಾಗ ಒಂದೆರಡು ಉತ್ತಮ ಉದಾಹರಣೆಗಳು ತಂತ್ರಜ್ಞಾನ ಅಭಿವೃದ್ಧಿಗಳ ವಿಷಯದಲ್ಲಿ. ಅವರಿಗೆ ಬಾರದ ಭಾಷೆ ಸಮಸ್ಯೆ ಭಾರತದಲ್ಲಿ ಮಾತ್ರ, ನಾನು ಬರೀ ಕರ್ನಾಟಕನ ಹೇಳ್ದೇನೆ, ಇಡೀ ಭಾರತದ ವಿಷಯಕ್ಕೆ ಬಂದಾಗ ಯಾಕೆ ಭಾಷೆಯ ಬಗ್ಗೆ ಕೀಳಿರಿಮೆ? ನಮಗೆ ಸಮಸ್ಯೆ ಇರೋದು ಭಾಷೆಯಲ್ಲೋ ಅಥವಾ ಕೀಳಿರಿಮೆಯಲ್ಲೋ ಅಥವಾ ನಮ್ಮ ಮೇಲೆ ನಮಗಿರುವಂಥ ಅಪನಂಬಿಕೆಯಿಂದಲೋ? ಕಾಲದಿಂದ ದಾಸ್ಯವನ್ನು ಅನುಭವಿಸಿದವರು ನಾವಿನ್ನೂ ಸ್ವತಂತ್ರರಾಗಲಿಲ್ಲ. ಚಿಂತನೆ ದೃಷ್ಟಿಯಿಂದ, ಆಲೋಚನಾ ದೃಷ್ಟಿಯಿಂದ ನಾವು ಆಲೋಚನೆಯಲ್ಲಿಯೇ ನಂದಲ್ಲ ಇದು, ಬೆಂಕಿ ಬಿದ್ದಿದೆ ಮನೆಗೆ, ಓ ಬೇಗ ಬನ್ನಿ ಅಂತ ಕವಿ ಕೈಯಾರ ಕಿನ್ನರೆ ಹೇಳಿದಾಗ ಕಾಯಲಾರವೇ ಸಾಯೆ ಅಂತ ಅವರು ಕೊಟ್ಟಂಥ ಆ ಘೋಷವಾಕ್ಯ ಇದೆಯಲ್ಲ, ಅದನ್ನೆಲ್ಲ ಬಿಟ್ವಿ ನಾವು. ಐಕ್ಯವೊಂದೇ ಮಂತ್ರ, ಐಕ್ಯದಿಂದಲೇ ಸ್ವಾತಂತ್ರ್ಯ ಅಂತೆಲ್ಲ ಕೊಟ್ಟಂಥ ಕವಿವಾಣಿಯನ್ನೂ ನಾವು ಗೌಣವಾಗಿಸ್ಬಿಟ್ವಿ. ಈ ರೀತಿ ಅನೇಕ ಹುನ್ನಾರಗಳು, ಷಡ್ಯಂತ್ರಗಳಿಗೆ ಬಲಿಯಾದಂಥವ್ರು ನಾವು. ಈಗಲೂ ಸಹ ಸ್ವತಂತ್ರವಾಗಿ ಯೋಚನೆ ಮಾಡ್ತಕ್ಕವ್ರು ನಾವು ಅಂತ ನನಗನ್ನಿಸಿಲ್ಲ. ಪ್ರಾಯ ಅದೊಂದು ಬಹಳ ಬಲವಾದ ಕಾರಣ ಇರ್ಬೋದು ಅಂತ ನನಗನ್ಸುತ್ತೆ ವೈಯಕ್ತಿಕವಾಗಿ. ಅಷ್ಟಲ್ಲದೆ ನೀವು ಕೊಟ್ಟಂಥ ದೃಷ್ಟಾಂತ ಚೈನಾ ಆಗಲಿ ಜಪಾನ್ ಆಗಲಿ, ಅಲ್ಲಿಯೂ ಭಾಷೆಗಳು ಸತ್ತಿವೆ. ಸಾಮಾನ್ಯವಾಗಿ ಭಾಷೆ, ನಾಗರಿಕತೆಗಳಾಗಲಿ ಭಾಷೆಗಳಾಗಲಿ ಅದು ಉದ್ಭವವಾಗಿವೆ, ವಿಕಸಿಸಿವೆ, ಹಾಗೆ ಜಾಜ್ವಲ್ಯಮಾನವಾಗಿ ಬೆಳಗಿ ಕೊನೆಗೆ ಅದು ಅವಸಾನವನ್ನು ಕಂಡಿವೆ. ಭಾಷೆ ಹಾಗಾಗಿ ಮುಖ್ಯವಲ್ವೇ? ಭಾಷೆ ಜೊತೆಗೆ ಅದ್ರ ಜೊತೆಗೆ ಸರಿದು ಬಂದ್ಬಿಡ್ಬೋದಂಥ, ಹರಿದು ಬರ್ಬೋದಂಥ ಅನೇಕ ಸಂಗತಿಗಳಿವೆಯಲ್ಲ. ಅದು ಒಂದು ಸಂಗಾತಿಯಾಗಿ ನಮಗೆ ದಕ್ಕಿತ್ತಲ್ಲ. ಅಂದರೆ ವೃದ್ಧನೊಬ್ಬ ಕಣ್ಮರೆಯಾದರೆ ಹೇಗೆ ಒಂದು 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 ಗ್ರಂಥಾಲಯವೇ ಕಣ್ಮರೆಯಾಯಿತು ಅಂತ ನಾವು ಯಾವಾಗಲೂ ಹೇಳ್ತೀವಿ, ಹಾಗೆ ಒಂದು ಗ್ರಂಥಾಲಯದಲ್ಲಿ ಇರ್ಬೋದಂಥ ಅಷ್ಟೂ ಬೌದ್ಧಿಕ ಆಸ್ತಿ ಇದೆಯಲ್ಲ, ಆ ಔನ್ನತ್ಯ ನಮ್ಮಿಂದ ಮರೆಯಾಗಿ ಹೋಗುತ್ತೆ ಅಂತಂದರೆ ಸಹಜವಾಗಿ ಅದರ ಬಗ್ಗೆ ನಾವು ಸ್ವಲ್ಪ ಕಳಕಳಿ ಕಾಳಜಿ ಇಟ್ಕೊಳ್ಬೇಕಾಗಿತ್ತು. ಆದರೆ ಹಾಗೆ ಇಟ್ಟುಕೊಳ್ಳದೆ ಯಾವಾಗಲೂ ಹೋಲಿಕೆಯ ಜೀವನ ಬದುಕಿಬಿಡ್ತೇವೆ ನಾವು. ಪಶ್ಚಿಮದ ಅಥವಾ ಯಾವುದೋ ಒಂದು ಭಾಷೆಯನ್ನು ಅನ್ನದ ಭಾಷೆ ಅಂತ ಇಟ್ಕೊಂಡ್ಬಿಡ್ತೇವೆ. ಇಡೀ ಜಗತ್ತಿನಲ್ಲಿ ಅದರ ಪ್ರಭಾವ ಅಥವಾ ಅದರಿಂದ ಆಗ್ಬೋದಾದ ಉಪಯೋಗ ಕೇವಲ 12, 14 ಅಥವಾ 16% ಅಂತ ಆಗ್ಯೂ ಸಹ ಇಲ್ಲ, ಅದೇ ನಮಗೆ ಜೀವಾಳ, ಅದೇ ನಮಗೆ ಪರತತ್ವ, ಹೀಗೆಲ್ಲ ಯೋಚನೆ ಮಾಡಿಬಿಡ್ತೇವೆ. ಹಾಗಾಗಿ ತತ್ವ ಏನು ಅಂತ ಯೋಚನೆ ಮಾಡಿದ್ರೆ ನಾನು ನನ್ನದನ್ನು ನನ್ನದು ಅಂತ ಹೇಳ್ಕೊಳ್ಳೋಕೆ ಸಾಧ್ಯವಾಗದಂಥ ದುಸ್ಥಿತಿ ಇದೆಯಲ್ಲ, ಅದು ಭಾರತಕ್ಕೆ ಮಾತ್ರವೇ ಸೀಮಿತವಲ್ಲ. ನೀವು ಹೇಳಿದಂಥ ಜಪಾನಲ್ಲೂ ಸಹ ಭಾಷೆಗಳು ಸತ್ಯವೇ ನಾನು ಆಗಲೇ ಹೇಳಿದೆ. ಅದಕ್ಕೆಲ್ಲ ಬೇಕಾದಷ್ಟು ನಿಮಗೆ ಸುಮ್ಮನೆ ಕೇವಲ ಒಂದು ಇವತ್ತು ಬೆರಳ ತುದಿಯಲ್ಲೇ ಇದೆ ಮಾಹಿತಿ. ಬಹಳ ಕಷ್ಟಪಡಬೇಕಲ್ಲ, ಅದಕ್ಕೆ ಅದನ್ನು ಆತ್ಕೊಂಡು ಅದೇ ಸತ್ಯ ಅಂತ ನೋಡಬೇಕಲ್ಲ, ಅಡ್ಡ ಪರೀಕ್ಷೆಗಳು ಮಾಡ್ಕೊಳ್ಬೇಕು ನಾವು. ಆದರೂ ಸಹ ಬೆರಳ ತುದಿಯಲ್ಲೇ ಸಿಗ್ಬೋದು ಈ ಮಾಹಿತಿ. ನಾವು ಗಮನಿಸಿ ನೋಡಿದಾಗ ಕಣ್ಮರೆ ಆಗುತ್ತೆ ಅಂತ ನೀವು ಹೇಳ್ತಿರೋದು ಗೊತ್ತಿಲ್ಲ. ಅದು ಕಣ್ಣಿಂದ ಮರೆಯಾಗುತ್ತೆ ಅಷ್ಟೇ ಹೊರತು ಮನಸ್ಸಿನಿಂದ, ಭಾವದಿಂದ, ಚಿತ್ತಕೋಶದಲ್ಲಿ, ಭಾವಭಿತ್ತಿಯಲ್ಲಿ ಕನ್ನಡ ಮರೆಯಾಗದೇ ಉಳಿದಿತ್ತು. ಹಾಗಾಗಿ ನಾವು ಸೌಕರ್ಯಕ್ಕಾಗಿ ಭಾಷೆಯನ್ನು ನಾವು ತುಂಬ ಪ್ರೀತಿಸ್ತೀವಿ ಅನ್ನೋ ಕಾರಣಕ್ಕಾಗಿ ಇಲ್ಲ, ಅದಕ್ಕೆ ಸಾವಿಲ್ಲ ಹಾಗಲ್ಲ ಅನ್ನೋದ್ರ ಬದಲಿಗೆ ಏನು ಮಾಡಬಹುದು ಭಾಷೆಯನ್ನು ಉಳಿಸೋಕೆ, ಬೆಳೆಸೋಕೆ, ಅಥವಾ ಬೆಳೆಸದೇ ಹೋದರೂ ಪರವಾಗಿಲ್ಲ. ಈಗ ಸದ್ಯ ನಮಗಿರುವಂಥದ್ದು ಸಮರೋಪಾದಿ ಆಗಬೇಕಾಗಿರೋ ಕೆಲಸ ಉಳಿಸೋಕೆ ಮಾಡಬೇಕಾದ್ದು ಬಹಳ ಸರಳ. ಈ ಭಾಷೆಯಲ್ಲಿರ್ಬೋದಾದಂಥ ಪದಪುಂಜ, ಅದರ ಬಳಕೆ ಮತ್ತು ಅಂಥ ವಾತಾವರಣ ಸೃಷ್ಟಿ, ಎಲ್ಲಿ ಹೋದರೂ ಸಹ ಅಂಥದ್ದೊಂದು ಇಚ್ಛಾಶಕ್ತಿ ಪದದಲ್ಲಿಯೂ ಇಚ್ಛೆಯೂ ಇದೆ, ಶಕ್ತಿಯೂ ಇದೆ. ಇಚ್ಛೆಯನ್ನು ವ್ಯಕ್ತಪಡಿಸಿ ಶಕ್ತಿಪೂರ್ವಕವಾಗಿ ಆ ಕೆಲಸ ಮಾಡಿದ್ರೆ ಸಹಜವಾಗಿ ಯಾವುದೇ ಭಾಷೆಯಾಗಲಿ, ಯಾವುದೇ ಕೆಲಸ, ಬರೀ ಭಾಷೆ ಅಷ್ಟೇ ಅಲ್ಲ, ಯಾವ ಕೆಲಸಕ್ಕೆ ನೀವು ತೊಡಗಿದ್ರೂ ಸಹ ಅಲ್ಲಿ ಬೇಕಾಗಿರೋದು ಈ ಥರದ ಇಚ್ಛಾಶಕ್ತಿ ಇದೆ. ಅದನ್ನು ಕೂಡಿಸಿ ಹೇಳಿದಾಗ ಇಚ್ಛಾಶಕ್ತಿ, ಅದನ್ನು ಪದವಿಭಾಗ ಪದಚ್ಛೇದ ಮಾಡಿ ಹೇಳಿದಾಗ ಅದು ಇಚ್ಛೆ ಮತ್ತು ಶಕ್ತಿ. ಇಚ್ಛೆಯನ್ನು ಮೊದಲು ಪ್ರದರ್ಶನ ಮಾಡಿಬಿಡ್ತು ಅಂದರೆ ಪ್ರದರ್ಶನದಲ್ಲೂ ದರ್ಶನ ಇದೆ. ಉಪಸರ್ಗ ದರ್ಶನ ಅಂದರೆ ಕಾಣಿಕೆ ಇಲ್ಲದೆ ಕಾಣಿಕೆ ಸಿದ್ಧಿಸೋಲ್ಲ. ನೀವು ಹೇಳೋವಾಗ ನನಗೊಂದು ಉದಾಹರಣೆ ಖಂಡಿತ ನೆನಪಾಯಿತು. ಖಂಡಿತ ನೀವು ಹೇಳಿದ ಹಾಗೆ ನಾವು ಎಲ್ಲವನ್ನೂ ನಿರಾಶಾಭಾವದಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ. ಒಂದು ಸಲ ಒಂದು ಅಂಗಡಿ ಮುಂದೆ ನಿಂತು ನಾನೇನೋ ಕೊಂಡ್ಕೊಳ್ತಾ ಇದ್ದೆ. ಒಂದು 4 ಜನ ಗಂಡು ಮಕ್ಕಳು ಬಂದರು, ಅಂದರೆ ಸುಮಾರು ಕಾಲೇಜಿನ ಗಂಡು ಮಕ್ಕಳು. ಅವ್ರನ್ನ ನೋಡೋವಾಗಲೇ ಅನ್ನಿಸ್ತಿತ್ತು ಬಹಳ ಮೇಲಂತಸ್ತಿನ ಮಕ್ಕಳು ಅವರೆಲ್ಲರೂ ಅಂತ. ಸಹಜವಾಗಿ ನಮ್ಮ ಮನಸ್ಸಿನಲ್ಲಿ ಏನು ಬರುತ್ತೆ, ಇಂಗ್ಲೀಷ್ನಲ್ಲಿ ಮಾತಾಡ್ಕೊಳ್ತಾರೆ ಅಂತ. ಆದರೆ ಅವ್ರು ಮಾತಾಡಿದ ಕನ್ನಡ ಇತ್ತಲ್ಲ, ನನಗೆ ಒಂದು ನಿಮಿಷ ಅನಿಸೋ ಹಾಗಾಯಿತು. ಅಪ್ಪಟ ಕನ್ನಡ ಅವರ ಭಾಷೆಯಲ್ಲಿ. ಅವ್ರು 4 ಜನ ಇದ್ದರು, 4 ಜನ ಅಪ್ಪಟ ಕನ್ನಡದಲ್ಲಿ ಒಂದು ಸಣ್ಣ ಆಂಗ್ಲ ಪದ, ಇಂಗ್ಲೀಷ್ ಬಳಕೆನೇ ಇರಲಿಲ್ಲ. ನನಗೆ ಆಶ್ಚರ್ಯ ಆಯಿತು, ಹಿಂಗೂ ಬಳಸಬಹುದಾ ಅಂತ. ಹೌದು, ವ್ಯಾವಹಾರಿಕ ಭಾಷೆ ಯಾವುದೇ ಆದರೂ ಕನ್ನಡ ಭಾಷೆ, ತಾಯಿ ಭಾಷೆಗೆ ಪ್ರಾಮುಖ್ಯತೆ ಕೊಟ್ಟಾಗ ಅದರ ಅಳಿವು ಉಳಿವಿನ ಬಗ್ಗೆ ಆಲೋಚನೆ ಕೂಡ ಬರೋದಿಲ್ಲ ಅಂತ ಅನಿಸುತ್ತೆ. ನಾವು ಯಾವಾಗಲೂ ನಗರ ಕೇಂದ್ರಿತ ಮಾತುಗಳನ್ನು ಹೆಚ್ಚಾಡ್ಬಿಡ್ತೇವೆ. ನಾನು ಒಬ್ಬ ಪರ್ಯಟಕ, ಪ್ರವಾಸಿ, ಯಾವಾಗಲೂ ಉಪವಾಸಿಯೂ ಹೌದು, ಪ್ರವಾಸಿಯೂ ಹೌದು. ಯಾವಾಗಲೂ ಹಳ್ಳಿಗಾಡಿನಲ್ಲ ಅಲ್ಲಿ ಬಂದಾಗ, ನೆನ್ನೆ ಕಲಬುರಗಿಯಲ್ಲಿದ್ದೆ, ಅಲ್ಲಿಯೂ ಸಹ ಎಷ್ಟು ಒಳ್ಳೆಯದು. ಅಂಬಲ ಅಂತ ಹೇಳ್ತಾರೆ, ಯಾರು ಬಲ್ಲ, ಅದೊಂದು ಸ್ವಲ್ಪ ವಿರೂಪಗೊಂಡಿರ್ಬೋದು, ಅದೊಂದು ಸ್ವಲ್ಪ ಮುಚ್ಚೂರು ಬದಲಾವಣೆಯನ್ನು ಕಂಡಿರ್ಬೋದು.
ಆದರೆ ಆ ಥರದೆಲ್ಲ ಬದಲಾವಣೆ ರೂಪುಗೊಂಡದ್ದು ಸಹ ಮೂಲಕ್ಕೆ ಪೆಟ್ಟಾಗದ ರೀತಿಯಲ್ಲಿ ಹಿಂಗೆ ಇಟ್ಕೊಂಡಿರ್ತಾರೆ ಅವರು. ಎಷ್ಟು ಚಂದ, ಇಲ್ಲೇ ಸನಿಹ ಐತ್ರಿ ಅಂತಾರೆ ಅವರು. ಸನಿಹ ಅನ್ನೋದು ನಾವು ಬಳಕೆ ಮಾಡೋದಿಲ್ಲ ನಮ್ಮ ಹತ್ರ ಅಂತ ಪ್ರದೇಶದಲ್ಲಿ. ಹೇಳ್ತೀವಿ. ಸಮೀಪ ಬಳಕೆ ಮಾಡೋಲ್ಲ, ಸನಿಹ ಬಳಕೆ ಮಾಡೋಲ್ಲ. ಇವೆಲ್ಲವನ್ನ ಗ್ರಾಮ್ಯ ಪ್ರದೇಶದಲ್ಲಿ ಅಥವಾ ನಮ್ಮ ಈ ಅವಿಭಜಿತ ಅಥವಾ ಅಖಂಡ ಕರ್ನಾಟಕ ಇದೆಯಲ್ಲ, ಅಲ್ಲಿ ಮೂಲೆಗೆ ಹೋದಾಗಲೂ ಸ್ವಲ್ಪ ನಿಮಗೆ ಕನ್ನಡ ಸುಪುಷ್ಟವಾಗಿ ಕಾಣಸಿಗುತ್ತೆ. ಆಗೆಲ್ಲ ನೀವು ಸಂತೋಷ ಪಡ್ಬೋದು. ಬರಬಟ್ಟೆ ಅಂತ ಕರೀತಾರೆ. ಬರ ಅಂದ ತಕ್ಷಣ ಒಣ ಅಂತ ಅರ್ಥ ಐತೆ. ಈ ಥರ ಹಳ್ಳಿಗಾಡಿನಲ್ಲಿ ನಾವು ಯಾವಾಗಲೂ ನಮ್ಮ ಮಾತಿರೋದೇ ನಗರ ಕೇಂದ್ರಿತವಾಗಿ. ಹಳ್ಳಿಗಳಿಗೆ ಹೋದಾಗ ದೀಪ ಹೊತ್ಸು ಅಂತಲೇ ಈಗಲೂ ಹೇಳೋದು. ಎಷ್ಟು ಚೆನ್ನಾಗಿ ಹೇಳ್ತಾರೆ, ದೀಪ ಹೊತ್ತಿಸು ಅಂತ ಹೇಳ್ತಾರೆ. ಆ ಎಲ್ಲವೂ ನೋಡಿದಾಗ ಮನಕ್ಕಿಂತ ಆನಂದ ಆಗುತ್ತೆ ಅಂತಂದರೆ, ಹಾಗೆ ಭಾಷೆ ಸುಲಭವಾಗಿ ಸತ್ತಿ ಬಿಡೋಲ್ಲ, ಯಾರೂ ಸುಲಭವಾಗಿ ಸಾಯೋಲ್ಲ. ಹಾಗಾಗಿ ಆಸ್ಪತ್ರೆ ಕೊಂಡೊಯ್ದು ಅದನ್ನು ತೀವ್ರ ನಿಗಾ ಘಟಕದಲ್ಲಿಟ್ಟು ಅದಕ್ಕೆ ಮಾಡಬಾರ್ದ ಎಲ್ಲ ಎಲ್ಲ ಮಾಡಿ ಆ ಎಲ್ಲ ಶುಶ್ರೂಷೆಯ ನಂತರವೇ ಅದಕ್ಕೆ ಆಯಿತು, ಈ ದೇಹ ಮುಗೀತು ಅಂತ ಹೇಳ್ತಾರೆ. ಆದರೆ ದೇಹ ಸಾಯ್ತು ಹೊರತು ಆತ್ಮ ಹಾಗೆ ಉಳಿಯುತ್ತೆ ಅಂತ ಹೇಳಿದರೆ, ಆತ್ಮ ಅಮರ, ದೇಹ ಅಜರ. ಹಾಗಾಗಿ ಅಮರವಾದಂಥ ಈ ಭಾಷೆ ಲಕ್ಷ ವರ್ಷಗಳ ಇತಿಹಾಸ ಇದೆ ಅಂತ ಸಿರಿಭೂವಲಯವೂ ಹೇಳಿಬಿಡುತ್ತೆ. ಕುಮುದೇಂದು ಮುನಿವಿರಚಿತ ಸಿರಿಭೂವಲಯದಲ್ಲಿ 100 ಇಂದ್ರರ ಕಾಲದಿಂದ ನವೆಯದೇ ಉಳಿದ ಭಾಷೆ ಕನ್ನಡ ಅಂತ. ಅದೊಂದು ಅಂಕಲಿಪಿ ಕಾವ್ಯ, ಕನ್ನಡಿಗರಿಗೆ ಬೇಡವಾದಂಥ ಒಂದು ಶಾಸ್ತ್ರಗ್ರಂಥ ಅದು. ಅದೊಂದು ಅನೇಕ ಭಾಷೆಗಳಿರ್ಬೋದಂಥ ಒಂದು ಕೋಷ್ಟಕ ಅದು. ಆ ಥರದ ಅಂಕಲಿಪಿ ಕಾವ್ಯದಲ್ಲಿ ಸಹ ಇಂಥವೆಲ್ಲವೂ ತುಂಬ ಢಾಳಾಗಿ ವರ್ಣಿತವಾಗಿದೆ ಅನ್ನೋ ಕಾರಣಕ್ಕಾಗಿ ಒಂದು ಭಾಷೆ, ಈ ಭಾಷೆ ಕುರಿತಾಗಿ ಈ ಹರಟೆನಲ್ಲಿ ಇಲ್ಲ ಅದೇನೋ ಆಗ್ಬಿಡ್ಬೋದು ಅನ್ನೋ ಆತಂಕ ವ್ಯಕ್ತಪಡಿಸೋದು ಸರಿಯಾಗೋದಿಲ್ಲ. ಅದು ಆಗುವ ತನಕ ನೋಡೋಣ. ಆ ತನಕಕ್ಕೆ ಒಂದು ನಾ ಸೇರಿಸ್ಕೊಂಡ್ಬಿಡೋಣ, ಒಂದು ಅನುಸ್ವರ ತೆಗೆದು ನಾ ಸೇರಿಸ್ಕೊಂಡ್ಬಿಡೋಣ. ಆಗುವ ತನಕ ನೋಡೋಣ. ಅಂದರೆ ಬೆಂಕಿ ಬಿದ್ದ ಮೇಲೆ ನಾನು ಮತ್ತೆ ಏನಾದ್ರು ಆಗ ಬಾವಿ ತೋಡ್ತೇನೆ ಅಂತಲ್ಲ. ನೀವು ಹೇಳುವ ಕಾಳಜಿ ಕಳಕಳಿ ಸರಿ ಇದೆ. ನಾವುಗಳು ಒಂದಿಷ್ಟು ನಮ್ಮಲ್ಲಿ ನೀವೇ ಹೇಳಿದ ಹಾಗೆ ದೃಷ್ಟಾಂತಗಳು ಕಂಡ ಹಾಗೆ ಒಂದಷ್ಟು ಜನರು ಈಗ ಇಲ್ಲ ಇದನ್ನು ನಾವು ಹೋಗೋ ಕೊಡಬಾರ್ದು, ಬರುವ ತಲೆಮಾರುಗಳಿಗಾರು ಇದನ್ನು ದಾಟಿಸೋಬೇಕು, ನನ್ನ ದಾಯಿತ್ವ ಅದು, ಜವಾಬ್ದಾರಿ ಅದು. ಜವಾಬು ನಾನು ಬರುವ ತಲೆಮಾರಿಗೆ ಕೊಡಬೇಕು, ಮತ್ತು ದಾರಿ ದಾರಿ, ಆ ದಾರಿಯನ್ನು ಆ ಪಥವನ್ನು ಸುಪಥವಾಗಿಸಬೇಕು ಅಂತ ತುಂಬ ಜನರು ಅನ್ಕೊಳ್ಳೋದು ನೋಡ್ತೀನಿ ನಾನು. ನೀವು ಹೇಳಿದಾಗೆ ತುಂಬ ಜನ ನನಗೆ ಲೇವಡಿ ಮಾಡ್ತಾರಲ್ವ ಅಂತ ಹೇಳಿದ್ರೆ, ಲೇವಡಿ ಮಾಡುವವರ ಸಂಖ್ಯೆ ಒಂದು ಕಡೆ ಒತ್ತೊಟ್ಟಿಗೆ ಉಳಿದ್ರೆ, ಇನ್ನೊಂದು ಭಾಗದಲ್ಲಿ ನನಗೆ ಪ್ರೇರಣೆ ಅಂತ ಹೇಳಿದಂಥವ್ರ ಸಂಖ್ಯೆ ದೊಡ್ಡದಿದೆ. ನಾನು ಎಲ್ಲೆಲ್ಲಿ ಪ್ರಯಾಣ ಮಾಡ್ತೀನಿ, ಈ ಥರದ್ದು ಅನೇಕರಿಗೆ ಆ ಥರದೊಂದು ಇದ್ದೇ ಇರುತ್ತೆ. ನೀವು ಈ ಥರದ ಸುಪುಷ್ಟವಾದಂಥ ಶುದ್ಧ ರೂಪದ ಪ್ರಯೋಗ ಇದೆಯಲ್ಲ, ಇದು ನಮಗೂ ಬರಲಿ ಅಂತ ನಾವು ಕಾತರದಿಂದ ಕಾಯ್ತಿದ್ದೇವೆ. ನಾವು ಅದನ್ನು ಪ್ರಯತ್ನ ಮಾಡ್ತೇವೆ. ನಾವು ಪ್ರಯೋಗಶೀಲರಲ್ಲ, ಆದರೆ ಪ್ರಯತ್ನಶೀಲರು ನಿಜವಾಗಿ ಅಂತ ಹೇಳುವಂಥ ಮಾತಲ್ಲಿ ಸಹಜವಾಗಿ ಭಾಷೆಗೆ ನಿಜವಾಗಿ ಆ ಥರದೊಂದು ಇದೆ, ಕೊರತೆ ಆಗಲಾರದು ಅನ್ನೋ ಒಂದು ಆಶಾಭಾವ ಇದೆ. ನಾನು ದುಬೈಗೆ ಹೋಗಿದ್ದಾಗ ಅಲ್ಲಿ ಕನ್ನಡ ಶಾಲೆ, ಉಚಿತ ಕನ್ನಡ ಶಾಲೆ ನಡೆಸ್ತಾ ಇದ್ದಾರೆ ಶಶಿಧರ್ ನಾಗರಾಜಪ್ಪ ಮತ್ತು ತಂಡ. ಅವರು ಹೇಳಿದ್ರು, ನಮ್ಮ ಮಕ್ಕಳು ಕನ್ನಡ ಭಾಷೆಯಲ್ಲಿ, ತಾಯಿ ಭಾಷೆಯಲ್ಲಿ ಅನಕ್ಷರಸ್ಥರಾಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಶಾಲೆ ನಡೆಸ್ತಾ ಇದ್ದೀವಿ ಅಂತ. ಬಹುಶಃ ಇಂಥ ಪ್ರಯತ್ನಗಳಿಂದಲೇ ಎಲ್ಲವೂ ಸರಿ ಇದೆ ಅನ್ನೋ ನೆಮ್ಮದಿ ಭಾವ ಅನಿಸುತ್ತೆ. ವಿದೇಶಿಗರಿಗೆ ಜಾಸ್ತಿ ಪರದೇಶಿಯಾದ ಭಾವ ಇರುತ್ತೆ. ಪರದೇಶಿ ಎರಡರ ಅರ್ಥದಲ್ಲಿ ನಮ್ಮ ಬಳಕೆ ಆಗುತ್ತೆ. ಪರದೇಶಿ ಆದಾಗಲೂ ಸಹ ವಿದೇಶಿಗರಿಗೆ ನಾನು ನನ್ನ ಮಣ್ಣಿಂದ ವಿಹಿತನಾಗ್ಬಿಟ್ಟೆ ಅಂತ ಅವ್ರಿಗೆ ಅನ್ನಿಸಿ ಈ ಥರದೆಲ್ಲ ಪ್ರಯತ್ನಗಳನ್ನು ಅನೇಕ ಮಾಡ್ತಿರ್ತಾರೆ. ಅದೆಲ್ಲ ಗಮನಿಸ್ಕೊಂಡಾಗ ಸಹಜವಾಗಿ ನಮ್ಮಲ್ಲಿ ಅಕಸ್ಮಾತ್ ಕಳ್ಕೊಂಡ್ಬಿಟ್ರು ಸಹ ಅದೊಂದು ಸೆಲೆ, ಹಾಗಾಗಿ ಒಂದು ಚಿಗುರು ಅಥವಾ ಒಂದು ಕಿಡಿ ಎಲ್ಲೂ ಕಾಪಾಡ್ತಿದ್ದಾರೆ. ಅದು ಖಂಡಿತವಾಗಿಯೂ ಜಾಜ್ವಲ್ಯಮಾನವಾಗಿ ನಾಳೆ ಬೆಳಗುತ್ತೆ. ಒಂದು ಬಣವೆಯನ್ನು ಹೊತ್ಸೋದಕ್ಕೆ ಬೇಕಾಗಿರುತ್ತದೆ ಕೆಲವೊಂದು ಸಣ್ಣ ಕಿಡಿ, ಆ ಕಿಡಿ ಎಲ್ಲೋ ಉಳಿದಿದೆ ಅನ್ನೋದೊಂದು ಭಾವ ನಂದು.